ಸೊ ಗೈಸ್ ಇಲ್ಲಿ ನೋಡ್ತಾ ಇದ್ದೀರಾ ಫಿಶಿಂಗ್ ನೆಟ್. ಸೊ ಈ ಒಂದು ಫಿಶ್ ನೆಟ್ಟಿಂದನೇ ಫಿಶ್ ಹಿಡಿಯುವಂಥದ್ದು, ಮೀನು ಹಿಡಿಯುವಂಥದ್ದು. ಸೊ ಅದ್ನ್ಯಾ ಬರೀ ಇಂಗ್ಲೀಷ್ ಬರುತ್ತೆ ಮರ ಬಾಯಾಗ. ಚಿಕ್ಕ ಬೋಟ್ ಇದೆ ನೋಡಿ ಗೈಸ್. ಅವನ ಅಜ್ಜಿ ವ್ಲಾಗ್ ನೋಡ್ಬೇಕಾದ್ರೆ ಬರೀ ಇಂಗ್ಲೀಷ್ ಬರುತ್ತೆ ಬಾಯಾಗ, ಮಾತಾಡ್ಬೇಕು. ಚಿಕ್ಕ ಬೋಟ್ ಇದೆ ನೋಡಿ ಗೈಸ್. ಅಲ್ಲ ಅಲ್ಲೋ ಚಿಕ್ಕ ಬೋಟ್ ಇದೆ ಹಂಗಲ್ಲ, ಲಾಗ್ ಮಾಡ್ಬೇಕಾದ್ರೆ ಬರೀ ಇಂಗ್ಲೀಷ್ ಬರುತ್ತಾ? ಸಿಂಟ್ಯಾಕ್ಸ್ ಕರೆಕ್ಟಾಗಿ ಕೇಳಿಸ್ಕೊ. ಲಾಗ್ ಮಾಡ್ಬೇಕಾದ್ರೆ ಇಂಗ್ಲೀಷ್ ಬರುತ್ತಾ? ನಾರ್ಮಲ್ ಆಗಿ ಮಾತಾಡ್ಬೇಕು, ಅವನ ಅಜ್ಜಿ ಇಂಗ್ಲೀಷ್ ಬರೋದೇ ಇಲ್ಲ, ಸತ್ಯ ಅದು. ನೋಡ ನಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ಗಾಯ್ಸ್ ಏನಲ್ಲ, ವಿಡಿಯೋ ಮಾಡ್ಬೇಕಾದ್ರೆ ಅಲೋ ಗಾಯ್ಸ್. ಇಲ್ಲಿಂದ ಏನಾದ್ರೂ ಜಾರ್ಕೊಂಡ್ಬಿಟ್ರೆ ಸೀದಾ ಆ ಕೆಸರಲ್ಲಿ ಹೋಗಿ ಬೀಳ್ತೀವಿ. ಮೊದಲೇ ಮಳೆ ಬರ್ತಾ ಇದೆ, ಚೂರು ಕಾಲು ಸ್ಲಿಪ್ ಆಗಿ ಏನಾದ್ರು ಒಳಗಡೆ ಬಿದ್ರೆ ಅದೋ ಗತಿ. ಓಕೆ, ವಾಟ್ ಆ ವ್ಯೂ ಬ್ರೋ. ಆ ಕಡೆ ಬೋಟಲ್ಲಿ ಹೋಗೋಣ ಈಗ. ಸೊ ನಾನು ಈ ಕಡೆಯಿಂದ ಈ ದಾರಿ ಪಾಸ್ ಆಗ್ತಾ ಇದ್ದೆ. ಪಾಸ್ ಆಗ್ಬೇಕಾದ್ರೆ ಇಲ್ಲಿ ಒಂದು ದೋಣಿ ಕಾಣಿಸ್ತು, ಕೆಟ್ಟ ನಿಂತಿದ್ದು ಏನೋ ನಂಗೆ ಗೊತ್ತಿಲ್ಲ. ಬಟ್ ಹತ್ರ ಬಂದು ನೋಡಿದಾಗ ಇಲ್ಲಿ ಒಂದಲ್ಲ ಸುಮಾರು ಒಂದು 6 ರಿಂದ 7 ದೋಣಿಗಳು ಇಲ್ಲಿ ನಿಂತ್ಕೊಂಡಿತ್ತು. ಸೊ ಇದು ಯಾಕೆ ನಿಂತ್ಕೊಂಡಿದೆ, ಇಲ್ಲಿ ಕೆಟ್ಟ ನಿಂತ್ಕೊಂಡಿದೆಯಾ ಇಲ್ಲ ಏನಾದರೂ ಇವುಗಳ ಒಂದು ಸ್ಟಾಪ್ ಆಯಿತು. ಸೊ ಬನ್ನಿ, ನಾನು ಇವತ್ತು ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಸೊ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇರೋ ಪ್ಲೇಸು ಯಾವುದೇ ರೀತಿಯಾದಂಥ ಒಂದು ಪ್ರವಾಸಿ ಸ್ಥಳ ಅಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಈ ಕಡೆ ಒಂದು ದಾರಿಗೆ ಹೋಗ್ತಾ ಇದ್ದೆ. ಈ ದಾರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಸುಮಾರು ಬೋಟ್ಗಳು ನಿಂತ್ಕೊಂಡಿತ್ತು. ಬೋಟ್ಗಳು ನಿಂತ್ಕೊಂಡಿರೋದು ನೋಡಿ ನನಗೆ ತುಂಬ ಕ್ಯೂರಿಯಾಸಿಟಿ ಆಯಿತು. ಸೊ ಆ ಕ್ಯೂರಿಯಾಸಿಟಿಯಿಂದ ಈ ಒಂದು ಪ್ಲೇಸಿಗೆ ಬಂದು ಇದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸುತ್ತಮುತ್ತ ಎಷ್ಟು ಬೋಟ್ಗಳು ನಿಂತ್ಕೊಂಡಿದೆ. ಸೊ ಒಂದೊಂದೇ ಬೋಟ್ಗಳಿಂದ ಒಂದೊಂದು ಬೋಟಿಗೆ ಪಾಸ್ ಆಗೋಣ. ಈ ಬೋಟ್ಗಳು ಒಂದು ಆಫ್ ಫಿಶಿಂಗ್ ಸೀಸನಲ್ಲಿ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ನಾನು ಫಸ್ಟಿಗೆ ಅಂದ್ಕೊಂಡಿದ್ದೆ ಇದು ಕೆಟ್ಟು ನಿಂತಿರೋದಾಗಿರ್ಬೋದು ಅಂತೇಳಿ. ಸೊ ಆಮೇಲೆ ಗೊತ್ತಾಯಿತು ಇದು ಕೆಟ್ಟು ನಿಂತಿರೋ ಬೋಟ್ಗಳೆಲ್ಲ ಇದೆಲ್ಲ ಒಂದು ಆಫ್ ಸೀಸನ್ ಈಗ, ಯಾಕಂದರೆ ಈ ಮಳೆಗಾಲದಲ್ಲಿ ಫಿಶಿಂಗೆಲ್ಲ ಹೋಗ್ಲಿಕ್ಕಿಲ್ಲ. ಸೊ ಹಂಗಾಗಿ ಈ ಎಲ್ಲ ಒಂದು ಬೋಟ್ಗಳು ಇಲ್ಲಿ ಬಂದು ನಿಂತ್ಕೊಂಡಿದೆ. ಸೊ ಕೆಲವೊಂದು ನಿಂತು ಬೋಟ್ಗಳು ಹಾಳಾಗಿರ್ಬೋದು ನನ್ನ ಪ್ರಕಾರ. ಸೊ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬೋಟ್ಗಳಿದೆ ಗೈಸ್. ಸೊ ಇಲ್ಲಿ ನೋಡಿ ಇಂಜಿನ್ ನೋಡಿ. ನಾನು ಈಗಾಗಲೇ ಸುಮಾರು ಒಂದು ಹಳೆಯ ವಿಡಿಯೋದಲ್ಲಿ ಒಂದು ಬೋಟ್ನ ತೋರಿಸಿದ್ದೆ. ಬನ್ನಿ ಈಗ ಒಂದೊಂದೇ ಬೋಟ್ಗಳನ್ನ. ಸೊ ಈ ಒಂದು ಬೋಟ್ಗಳಲ್ಲಿ ಕೆಲವೊಂದು ಆಲ್ರೆಡಿ ಫಿಶರ್ಸ್ ಇದ್ದಾರೆ. ನಾನು ಅಂದ್ಕೊಂಡಂಗೆ ಇಲ್ಲಿ 1-2 ಬೋಟ್ಗಳಿಲ್ಲ, ಇಲ್ಲಿ ಸುಮಾರು ಒಂದು 10 ರಿಂದ 15 ಬೋಟ್ಗಳಿದೆ ಅನಿಸುತ್ತೆ. ಆ್ಯಕ್ಚುಲಿ ಗೈಸ್ ನನಗೆ ಒಂದು ಹಿಂಟ್ ಕೊಡ್ತೀನಿ ಈ ಪ್ಲೇಸ್ ಎಲ್ಲಿದೆ ಅಂತ ಹೇಳಿ. ಓಕೆ, ಆ ಹಿಂಟ್ ನೋಡಿ ನಿಮಗೊಂದು ಅರ್ಥ ಆಗ್ಬೋದು ಈ ಪ್ಲೇಸ್ ಎಲ್ಲಿದೆ ಅಂತ. ಓಕೆ, ಸೊ ಇಲ್ಲಿಂದ ನೋಡ್ತಾ ಇರ್ಬೋದು ನಿಮಗೆ, ನಾನು ಹಿಂದ್ಗಡೆ ಮಳೆ ಬರ್ತಾ ಇರೋದ್ರಿಂದ ಕಾಣಲಿಕ್ಕಿಲ್ಲ. ಅಲ್ಲೋ ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ. ಸೊ ಈ ಪ್ಲೇಸಿಂದ ಆ ಕಡೆ ನಿಮ್ಗೊಂದು ಬ್ರಿಡ್ಜ್ ಕಾಣ್ತಾ ಇದೆ ನೋಡಿ. ಸೊ ಇವಾಗ ನಿಮ್ಗೊಂದು ಐಡಿಯಾ ಬಂದಿರ್ಬೋದು ಈ ಪ್ಲೇಸ್ ಎಲ್ಲಿದೆ ಅಂತ ಹೇಳಿ. ಓಕೆ ಗೈಸ್, ಮಳೆ ಸ್ಟಾರ್ಟ್ ಆಯಿತು, ಬರ್ತಾ ಇದೆ, ಮಳೆ ಬರ್ತಾ ಇದೆ. ವೆದರ್ ಮಾತ್ರ ಸೈಕ್ ಆಗಿದೆ. ನಾನು ನೋಡ್ತಾ ಇರ್ಬೋದು ನನ್ನ ಹಿಂದ್ಗಡೆ ಯಾವ ಥರ ಕಾಣ್ತಾ ಇದೆ ಅಂತೇಳಿ. ಸೆಟ್ ಆಗಿದೆ. ಕ್ಯಾಬಿನ್ ನೋಡಿ ಯಾವ ಥರ ಇದೆ. ವಾ, ಅಡೆಗೆ ಹೋದು ರೆಸ್ಟ್ ಮಾಡ್ತದ. ಲೆಟ್ಸ್ ಸ್ಟಾರ್ಟ್ ಗೈಸ್. ಇಲ್ಲಿಂದ ಏನಾದರೂ ಜಾರ್ಕೊಂಡ್ಬಿಟ್ರೆ ಸೀದಾ ಆ ಕೆಸರಲ್ಲಿ ಹೋಗಿ ಬೀಳ್ತೀವಿ. ಮೊದಲೇ ಮಳೆ ಬರ್ತಾ ಇದೆ, ಚೂರು ಕಾಲು ಸ್ಲಿಪ್ ಆಗಿ ಏನಾದರೂ ಒಳಗಡೆ ಬಿದ್ದರೆ ಅದೋ ಗತಿ. ಓಕೆ, ವಾಟ್ ಆ ವ್ಯೂ ಬ್ರೋ. ಆ ಕಡೆ ಬೋಟಲ್ಲಿ ಹೋಗೋಣ ಈಗ. ಸೊ ಇವೆಲ್ಲ ಬೋಟ್ಗಳು ನೋಡ್ತಿದ್ರೆ ವೆಲ್ ಮೇಂಟೈನ್ಡ್ ಬೋಟ್ಗಳು ಇವೆಲ್ಲ. ಓಕೆ, ಎಲ್ಲ ಚೆನ್ನಾಗಿದೆ, ಒಳಗಡೆ ಕ್ಯಾಬಿನ್ ಸಹ ಚೆನ್ನಾಗಿದೆ, ಎಲ್ಲ ಹೊಸತ್ತು ಬೋಟ್ ಥರ ಇದೆ. ಅಂತ ಇರ್ಬೋದು, ಕಾರ್ಡ್ಸ್ ಆಡ್ತಿದ್ದಾರೆ ಅನ್ಸುತ್ತೆ, ಕಾರ್ಡ್ಸ್ ಇದೆ ಇಲ್ಲಿ. ಓಕೆ, ಮೀನು ಹಿಡಿಯೋಕ್ಕೆ ಬೇಕಾಗಿರೋ ಎಲ್ಲ ಒಂದು
ಫಿಶ್ ನೆಟ್ ಆಗಿರ್ಬೋದು, ಹಗ್ಗ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಇದೆ. ಯಾರ್ದೋ ಬ್ಯಾಗ್ ಬಿದ್ದಿದೆ ಬ್ರೋ. ಆ ಮೀನೆಲ್ಲ ಹಿಡಿತಾರಲ್ಲ, ಮೀನೆಲ್ಲ ಹಿಡಿದು ಈ ಸಿಂಟೆಕ್ಸ್ ಒಳಗಡೆ ಹಾಕ್ತಾರೆ ಅನಿಸುತ್ತೆ. ಏನಿಲ್ಲ, ಕುಡಿಯೋ ನೀರು ಸಿಂಟೆಕ್ಸ್ ಅದು. ಮತ್ತು ಅದಾದಮೇಲೆ ಇಲ್ಲೊಂದು 2-3 ಬಾಕ್ಸ್ ಇದೆ ಗೊತ್ತಾ, ಇದರಲ್ಲೆಲ್ಲ ಐಸ್ ಹಾಕಿರ್ತಾರೆ. ಇಲ್ಲಿ ನಿಮ್ಗೆ ನೋಡ್ಬೋದು, ಇದು 2 ಬಾಕ್ಸ್ ಕ್ಲೋಸ್ ಆಗಿದೆ. ಈ 2 ಬಾಕ್ಸ್ಗಳ ಇಲ್ಲಿ ಅಂದರೆ ಒಳಗಡೆ ಥರ ಬೇಸ್ಮೆಂಟ್ ಲೆವೆಲ್ ಇದೆ. ಇದನ್ನು ಓಪನ್ ಮಾಡಿ ಹಿಡ್ದಿರೋ ಐಸ್ ಇರುತ್ತೆ ಫಸ್ಟ್ ಕೆಳಗಡೆ. ಹಿಡ್ದಿರೋ ಮೀನೆಲ್ಲ ಇದ್ರೊಳಗಡೆ ಹಾಕ್ತಾರೆ. ಇದನ್ನು ಓಪನ್ ಮಾಡೋಕ್ಕಾಗಲ್ಲ, ಈಗ ಅಷ್ಟು ಗಟ್ಟಿ ಇದೆ. ಓಪನ್ ಮಾಡ್ಬೋದು. ಓಕೆ, ಆ ಕಡೆ ಒಂದು ಬೋಟ್ ಇದೆ. ಮಳೆ ಬರ್ತಾ ಇದ್ರೆ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ, ಮಳೆ ಬರ್ತಾ ಇದೆ. If you visit any place, just stable clips. ಸೊ ಗೈಸ್, ಇನ್ನೊಂದು ವಿಷಯ ಏನಂದರೆ, ಸೊ ಇದೊಂದು ಪಬ್ಲಿಕ್ ಪ್ರಾಪರ್ಟಿ ಆಗಿರೋದಿಲ್ಲ, ಹಂಗಾಗಿ ಪಬ್ಲಿಕ್ ಅಷ್ಟೊಂದು ಅಲೋ ಮಾಡಲ್ಲ. ಅವ್ರ ಹತ್ರ ಕೇಳಿ ಪರ್ಮಿಷನ್ ತೊಗೊಂಡು ಒಳಗಡೆ ಬರಬೇಕಾಗುತ್ತೆ. ಓಕೆ, ನಿಮ್ಗೆ ಇನ್ನೊಂದು ಹಿಂಟ್ ಕೊಡ್ಬೇಕಾ ಈ ಪ್ಲೇಸ್ ಎಲ್ಲಿದೆ ಅಂತೇಳಿ? ಒಂದು ನಿಮಿಷ, ಹೊರಗಡೆ ಹೋಗಿ ಒಂದು ಹಿಂಟ್ ಕೊಡ್ತೇನೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ದಾರಿ ನೋಡಿದ್ರೆ ನಿಮ್ಗೊಂದು ಅಂದಾಜು ಸಿಗ್ಬೋದು. ಓಕೆ, ನಾವು ಈಗ ಎಲ್ಲಿದ್ದೀವಿ ಅಂತ ಹೇಳಿ ನೋಡಿ, ದಾರಿ ನೋಡಿ. ಓಕೆ, ಈಗ ಅರ್ಥ ಆಯ್ತಾ? ಏನಿಲ್ಲ, ಇದು ಸಿಟಿ ಒಳಗಡೆನೇ ಇರುವಂಥದ್ದು ಮಂಗಳೂರು. ಸೊ ಗೈಸ್, 10 ದಿನ ಹತ್ಬಿಟ್ಟಿದ್ದೀವಿ. ಈಗ ಇಳಿಯೋದು ಯಾವ ಥರ ಅಂತ ಗೊತ್ತಿಲ್ಲ. ಕಾಲು ಮಾತ್ರ ತುಂಬ ಸ್ಲಿಪ್ ಆಗ್ತಾ ಇದೆ. ಜಾರ್ಕೊಂಡು ನಿಂತರೆ ಅದೋಗತಿ ಬ್ರೋ. ಇಲ್ಲಿ ಈಸಿ ಇದೆ, ಅಲ್ಲಿ ಇಳಿಯೋದು ಭಾರಿ ಕಷ್ಟ. ಎಂಡಲ್ಲಿ ಫಸ್ಟ್ ಹತ್ತಿದ್ವಲ್ಲ, ಅಲ್ಲಿ ಇಳಿಯೋದು ಭಾರಿ ಕಷ್ಟ ಇದೆ. ಸೊ ಗೈಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಪೂರ್ತಿ ಇನ್ಫಾರ್ಮೇಷನ್ ಕೊಡೋಕ್ಕಾಗಲಿಲ್ಲ, ಬಟ್ ಆದರೆ ಇಟ್ಸ್ ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್.